ನಮಸ್ಕಾರ ಸ್ನೇಹಿತರೆ. CAR ಮತ್ತು DAR ಹುದ್ದೆಗಳನ್ನು ಗುರಿಯಾಗಿಸಿಕೊಂಡು ಹಗಲಿರುಳು ಶ್ರಮಿಸುತ್ತಿರುವ ಎಲ್ಲ ಆಕಾಂಕ್ಷಿಗಳಿಗೆ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ. ನೀವು CAR ಮತ್ತು DAR ಪರೀಕ್ಷೆಗೆ ಅರ್ಜಿ ಸಲ್ಲಿಸುವಾಗ ಅಧಿಕೃತ ನೋಟಿಫಿಕೇಷನ್ನಲ್ಲಿ ಯಾವ ವಿಷಯಗಳ ಆಧಾರದ ಮೇಲೆ ಪ್ರಶ್ನೆ ಪತ್ರಿಕೆ ಇರುತ್ತದೆ ಎಂದು ಸ್ಪಷ್ಟವಾಗಿ ತಿಳಿಸಲಾಗಿದೆಯೋ ಅದೇ ವಿಷಯಗಳನ್ನು ಹಾಗೂ ಪಠ್ಯಕ್ರಮವನ್ನು ಆಧಾರವಾಗಿಟ್ಟುಕೊಂಡು ನಾವು ಈ ರಸಪ್ರಶ್ನೆಗಳನ್ನು ಸಿದ್ಧಪಡಿಸಿದ್ದೇವೆ. ನಿಮ್ಮ ಪರೀಕ್ಷಾ ತಯಾರಿಗೆ ಪೂರ್ಣ ಪ್ರಮಾಣದ ಬಲ ತುಂಬಲು ನಮ್ಮ ಚಾನಲ್ನಲ್ಲಿ ಪಕ್ಕಾ ಬ್ಲೂಪ್ರಿಂಟ್ ಆಧಾರಿತ ರಸಪ್ರಶ್ನೆಗಳ ವಿಶೇಷ ಸರಣಿ ಲಭ್ಯವಿದೆ. ಈ ಭಾಗದ ಪರೀಕ್ಷೆಯಲ್ಲಿ ಮಿಂಚಲು ಅತ್ಯಂತ ಅಗತ್ಯವಿರುವ ಸಾಮಾನ್ಯ ಜ್ಞಾನದ 15 ಅತ್ಯಂತ ಕಠಿಣ, ರೋಚಕ ಹಾಗೂ ಸವಾಲಿನ ಪ್ರಶ್ನೆಗಳು ನಿಮಗಾಗಿ ಕಾಯುತ್ತಿವೆ. ಪ್ರತಿಕ್ರಿಯಿಸಲು 4 ಆಯ್ಕೆಗಳಿದ್ದು ಕೊನೆಯಲ್ಲಿ ಆಳವಾದ ವಿವರಣೆಯೂ ಸಿಗಲಿದೆ. ವಿಶೇಷ ಸೂಚನೆ: ನಾನು ಪ್ರಶ್ನೆಗಳನ್ನು ಓದಿ 5 ಸೆಕೆಂಡುಗಳ ಕಾಲ ಟೈಮರ್ ಶುರು ಮಾಡಿದಾಗ ನಿಮ್ಮ ಸರಿಯಾದ ಉತ್ತರವನ್ನು ಪಕ್ಕದಲ್ಲೊಂದು ನೋಟ್ಬುಕ್ನಲ್ಲಿ ಗುರುತು ಮಾಡಿಕೊಳ್ಳಿ. ವಿಡಿಯೋ ಕೊನೆಯಲ್ಲಿ ನೀವು 15ಕ್ಕೆ ಎಷ್ಟು ಅಂಕ ಗಳಿಸಿದ್ದೀರಿ ಎಂಬುದನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಇದು ನಿಮ್ಮ ಸಾಮರ್ಥ್ಯವನ್ನು ತಾವೇ ಸ್ವತಃ ಖಾತರಿಪಡಿಸಿಕೊಳ್ಳಲು ಅತ್ಯುತ್ತಮ ಅವಕಾಶ. ಇದೇ ಸರಣಿಯಲ್ಲಿ ಬ್ಲೂಪ್ರಿಂಟ್ ಪ್ರಕಾರ ಸಾಮಾನ್ಯ ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ಸ್ವಾತಂತ್ರ್ಯ ಚಳುವಳಿ, ನಾಗರಿಕ ಸಮಾಜಶಾಸ್ತ್ರ ಮತ್ತು ಮಾನಸಿಕ ಸಾಮರ್ಥ್ಯದ ವಿಡಿಯೋಗಳು ಲಭ್ಯವಿದ್ದು ಇವು ನಿಮ್ಮ ಪರೀಕ್ಷೆಗೆ ಖಂಡಿತ ವರದಾನವಾಗಲಿವೆ. ಅಷ್ಟೇ ಅಲ್ಲ, ಈ ಎಲ್ಲ ವಿಷಯಗಳ ಸರಣಿಯ ಮುಕ್ತಾಯದ ನಂತರ ನಿಮ್ಮ ಸಂಪೂರ್ಣ ರಿವಿಷನ್ಗಾಗಿ ಇಡೀ ಬ್ಲೂಪ್ರಿಂಟ್ನ ಒಂದೇ ಒಂದು ಮಹಾ ವಿಡಿಯೋ ಅಂದರೆ ಮೆಗಾ ವಿಡಿಯೋ ಕೂಡ ಮುಂದೆ ಬರಲಿದೆ. ಹಾಗಿದ್ದರೆ ತಡಬೇಕೆ? ಪೆನ್ ಮತ್ತು ಪೇಪರ್ ಸಿದ್ಧವಾಗಿಟ್ಟುಕೊಳ್ಳಿ. ಇಂದಿನ 15 ಕಠಿಣ ರಸಪ್ರಶ್ನೆಗಳಲ್ಲಿ ನಿಮ್ಮ ಸಿದ್ಧತೆ ಎಷ್ಟಿದೆ ಎಂದು ಪರೀಕ್ಷಿಸಿಕೊಳ್ಳಿ. ಬನ್ನಿ, ಇಂದಿನ ಮೊದಲ ಪ್ರಶ್ನೆ ಇಲ್ಲಿದೆ. ಮೊದಲ ಪ್ರಶ್ನೆ: ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಮೊದಲ ಭಾರತೀಯ ನ್ಯಾಯಾಧೀಶರು ಯಾರು? ಎ. ಸರ್ ಬೆನಕಲ್ ನರಸಿಂಗರಾವ್, ಬಿ. ಡಾಕ್ಟರ್ ನಾಗೇಂದ್ರ ಸಿಂಗ್, ಸಿ. ನ್ಯಾಯಮೂರ್ತಿ YV ಚಂದ್ರಚೂಡ್, ಡಿ. ನ್ಯಾಯಮೂರ್ತಿ ರಘುನಂದನ್ ಸ್ವರೂಪ್ ಪಾಠಕ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ, ಡಾಕ್ಟರ್ ನಾಗೇಂದ್ರ ಸಿಂಗ್. ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಮೊದಲ ಭಾರತೀಯ ನ್ಯಾಯಾಧೀಶರು ಡಾಕ್ಟರ್ ನಾಗೇಂದ್ರ ಸಿಂಗ್. ಇವರು 1985ರಿಂದ 1988ರವರೆಗೆ ICJ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಎರಡನೆಯ ಪ್ರಶ್ನೆ: ಯುನೆಸ್ಕೋ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಪಟ್ಟಿಗೆ ಸೇರಿದ ಭಾರತದ ಪ್ರಥಮ ಸಾಂಪ್ರದಾಯಿಕ ಕಲಾ ಪ್ರಕಾರ ಯಾವುದು? ಎ. ಕಥಕ್ಕಳಿ, ಬಿ. ಕುಡಿಯಾಟ್ಟಂ, ಸಿ. ಛೌ ನೃತ್ಯ, ಡಿ. ಕಾಲ್ಬೇಲಿಯಾ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ, ಕುಡಿಯಾಟ್ಟಂ. ಇದು ಯುನೆಸ್ಕೋದ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಗೆ ಸೇರಿದ ಭಾರತದ ಪ್ರಥಮ ಸಾಂಪ್ರದಾಯಿಕ ಕಲಾ ಪ್ರಕಾರವಾಗಿದೆ. ಕಥಕ್ಕಳಿ ಕೇರಳದ ಮತ್ತೊಂದು ಪ್ರಸಿದ್ಧ ಶಾಸ್ತ್ರೀಯ ನೃತ್ಯ ನಾಟಕ. ಛೌ ನೃತ್ಯ ಪೂರ್ವ ಭಾರತದ ಒಡಿಸ್ಸಾ, ಜಾರ್ಖಂಡ್, ಪಶ್ಚಿಮ ಬಂಗಾಳದಲ್ಲಿರುವ ಬುಡಕಟ್ಟು ನೃತ್ಯ ಕಲೆ. ಕಾಲ್ಬೇಲಿಯಾ ರಾಜಸ್ಥಾನ ಜಾನಪದ ನೃತ್ಯ ಸಂಪ್ರದಾಯ. ಮೂರನೇ ಪ್ರಶ್ನೆ: ವಿಶ್ವದ ಅತ್ಯಂತ ಹಳೆಯ ಸಂಸತ್ತು ಎಂದು ಪರಿಗಣಿಸಲ್ಪಟ್ಟ ಅಲ್ಥಿಂಗ್ ಯಾವ ದೇಶದಲ್ಲಿದೆ? ಎ. ಗ್ರೀಸ್, ಬಿ. ಬ್ರಿಟನ್, ಸಿ. ಐಸ್ಲ್ಯಾಂಡ್, ಡಿ. ಡೆನ್ಮಾರ್ಕ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಸಿ, ಐಸ್ಲ್ಯಾಂಡ್. ಅಲ್ಥಿಂಗ್ ಐಸ್ಲ್ಯಾಂಡ್ನ ರಾಷ್ಟ್ರೀಯ ಸಂಸತ್ತು. ಕ್ರಿಸ್ತಶಕ 930ರಲ್ಲಿ ಸ್ಥಾಪನೆಯಾದ ಇದನ್ನು ವಿಶ್ವದ ಅತ್ಯಂತ ಹಳೆಯ ಶಾಸಕಾಂಗ ಸಂಸತ್ತು ಎಂದು ವ್ಯಾಪಕವಾಗಿ ಪರಿಗಣಿಸಲಾಗಿದೆ. ನಾಲ್ಕನೆಯ ಪ್ರಶ್ನೆ: ಭಾರತದ ಸ್ವದೇಶಿ ತಂತ್ರಜ್ಞಾನದಿಂದ ನಿರ್ಮಿಸಿದ ಪ್ರಥಮ ಪರಮಾಣು ಜಲಾಂತರ್ಗಾಮಿ ಯಾವುದು? ಎ. INS ಚಕ್ರ, ಬಿ. INS ಅರಿಹಂತ್, ಸಿ. INS ಕಲ್ವರಿ, ಡಿ. INS ವಿಕ್ರಾಂತ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ, INS ಅರಿಹಂತ್. ಇದು ಭಾರತದ ಪ್ರಥಮ ಸ್ವದೇಶಿ ನಿರ್ಮಿತ ಅಣ್ವಸ್ತ್ರ ಚಾಲಿತ ಜಲಾಂತರ್ಗಾಮಿ ನೌಕೆ. INS ಚಕ್ರ ಇದು ರಷ್ಯಾದಿಂದ ಗುತ್ತಿಗೆಗೆ ಪಡೆದ ಜಲಾಂತರ್ಗಾಮಿ. INS ಕಲ್ವರಿ ಇದು ಸ್ಕಾರ್ಪಿನ್ ವರ್ಗದ ಡೀಸೆಲ್ ಎಲೆಕ್ಟ್ರಿಕ್ ಜಲಾಂತರ್ಗಾಮಿ. INS ವಿಕ್ರಾಂತ್ ಇದು ಭಾರತದ ಸ್ವದೇಶಿ ವಿಮಾನ ವಾಹನ ನೌಕೆ. ಐದನೇ ಪ್ರಶ್ನೆ: ಸ್ವಾತಂತ್ರ್ಯೋತ್ತರ ಭಾರತದ ಮೊದಲ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದವರು ಯಾರು? ಎ. JN ದೀಕ್ಷಿತ್, ಬಿ. MK ನಾರಾಯಣ್, ಸಿ. ಬ್ರಿಜೇಶ್ ಮಿಶ್ರಾ, ಡಿ. ಅಜಿತ್ ದೋವಲ್. ನಿಮ್ಮ ಸಮಯ ಪ್ರಾರಂಭ.
ಸರಿಯಾದ ಉತ್ತರ ಆಪ್ಷನ್ ಸಿ, ಬ್ರಿಜೇಶ್ ಮಿಶ್ರಾ. ಇವರು 1998ರಿಂದ 2004ರವರೆಗೆ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಅಡಿಯಲ್ಲಿ ಸ್ವತಂತ್ರ ಭಾರತದ ಮೊದಲ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದರು. ಜೆ.ಎನ್. ದೀಕ್ಷಿತ್ 2004ರಿಂದ 2005ರವರೆಗೆ ಎರಡನೆಯ NSA ಆಗಿ ಸೇವೆ ಸಲ್ಲಿಸಿದರು. ಎಂ.ಕೆ. ನಾರಾಯಣ್ ಇವರು 2005ರಿಂದ 2010ರವರೆಗೆ ಮೂರನೆಯ NSA ಆಗಿ ಸೇವೆ ಸಲ್ಲಿಸಿದ್ದಾರೆ. ಅಜಿತ್ ದೋವೆಲ್ 2014ರಿಂದ ಪ್ರಸ್ತುತ NSA ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 6ನೆಯ ಪ್ರಶ್ನೆ, ವಿಶ್ವಸಂಸ್ಥೆಯ ಸಾಧಾರಣ ಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾದ ವಿಶ್ವದ ಮೊದಲ ಮಹಿಳೆ ಯಾರು? ಎ. ಸರೋಜಿನಿ ನಾಯ್ಡು, ಬಿ. ವಿಜಯಲಕ್ಷ್ಮಿ ಪಂಡಿತ್, ಸಿ. ಸುಚೇತಾ ಕೃಪಲಾನಿ, ಡಿ. ಎಲಿನರ್ ರೂಸ್ವೆಸ್ಟ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ, ವಿಜಯಲಕ್ಷ್ಮಿ ಪಂಡಿತ್. ಇವರು 1953ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 8ನೇ ಅಧಿವೇಶನದ ಅಧ್ಯಕ್ಷರಾಗಿ ಆಯ್ಕೆಯಾದರು. ಈ ಉನ್ನತ ಹುದ್ದೆಯನ್ನು ಅಲಂಕರಿಸಿದ ವಿಶ್ವದ ಮೊದಲ ಮಹಿಳೆ ಇವರಾಗಿದ್ದಾರೆ. ಇವರು ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರ ಸಹೋದರಿಯಾಗಿದ್ದು ಒಬ್ಬ ಪ್ರಮುಖ ರಾಜತಾಂತ್ರಿಕ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ್ತಿಯಾಗಿದ್ದರು. 7ನೆಯ ಪ್ರಶ್ನೆ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಿರ್ಮಿಸಿದ ಪ್ರಥಮ ಉಪಗ್ರಹ ಉಡಾವಣಾ ವಾಹನ ಯಾವುದು? ಎ. PSLV, ಬಿ. GSLV, ಸಿ. SLV-3, ಡಿ. ASLV. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಸಿ, SLV-3. ಇದರ ಪೂರ್ಣ ಹೆಸರು ಸ್ಯಾಟಲೈಟ್ ಲಾಂಚ್ ವೆಹಿಕಲ್ 3, ಉಪಗ್ರಹ ಉಡಾವಣಾ ವಾಹನ 3. ಜುಲೈ 18, 1980ರಂದು ಶ್ರೀಹರಿಕೋಟಾದಿಂದ ಯಶಸ್ವಿಯಾಗಿ ಉಡಾಯಿಸಲಾಯಿತು. ಈ ವಾಹನವು ರೋಹಿಣಿ ಉಪಗ್ರಹವನ್ನು ಯಶಸ್ವಿಯಾಗಿ ಕಕ್ಷೆಗೆ ಸೇರಿಸಿತು. ಇದರೊಂದಿಗೆ ಭಾರತವು ಸ್ವಂತ ಉಡಾವಣಾ ಸಾಮರ್ಥ್ಯ ಹೊಂದಿದ ಜಗತ್ತಿನ 6ನೇ ದೇಶವಾಯಿತು. ಭಾರತದ ಹೆಮ್ಮೆಯ ವಿಜ್ಞಾನಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಈ ಯೋಜನೆಯ ನಿರ್ದೇಶಕರಾಗಿದ್ದರು. ASLV ವರ್ಧಿಕ ಉಪಗ್ರಹ ಉಡಾವಣಾ ವಾಹನ, PSLV ಪೋಲಾರ್ ಉಪಗ್ರಹ ಉಡಾವಣಾ ವಾಹನ, ಇದನ್ನು ಇಸ್ರೋದ ವರ್ಕ್ಹೌಸ್ ಎಂದು ಕರೆಯಲಾಗುತ್ತದೆ. GSLV ಜಿಯೋಸಿಂಕ್ರೋನಸ್ ಉಪಗ್ರಹ ಉಡಾವಣಾ ವಾಹನ. 8ನೆಯ ಪ್ರಶ್ನೆ, ಫಾರ್ಮುಲಾ 1 F1 ರೇಸ್ನಲ್ಲಿ ಜಯಗಳಿಸಿದ ಅಥವಾ ಭಾಗವಹಿಸಿದ ಪ್ರಥಮ ಭಾರತೀಯ ರೇಸಿಂಗ್ ಚಾಲಕ ಯಾರು? ಎ. ಕರುಣ್ ಚಾಂದೋಕ್, ಬಿ. ನರೇನ್ ಕಾರ್ತಿಕೇಯನ್, ಸಿ. ಗೌರವ್ ಗಿಲ್, ಡಿ. ಆದಿತ್ಯ ಪಟೇಲ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ, ನರೇನ್ ಕಾರ್ತಿಕೇಯನ್. 2005ರ ಆಸ್ಟ್ರೇಲಿಯನ್ ಗ್ರ್ಯಾಂಡ್ ಪಿಕ್ಸ್ ಮೂಲಕ ಫಾರ್ಮುಲಾ 1 ಪ್ರವೇಶಿಸಿದ ಮೊಟ್ಟ ಮೊದಲ ಭಾರತೀಯ ಚಾಲಕ ಎಂಬ ಹೆಗ್ಗಳಿಕೆ ಇವರದ್ದು. ಕರುಣ್ ಚಾಂದೋಕ್ F1ನಲ್ಲಿ ಭಾಗವಹಿಸಿದ 2ನೆಯ ಭಾರತೀಯ ಚಾಲಕ. 9ನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಜೈವಿಕ ವೈವಿಧ್ಯತೆಯ ಪ್ರಾಧಿಕಾರದ ಕೇಂದ್ರ ಕಚೇರಿ ಎಲ್ಲಿದೆ? ಎ. ನವದೆಹಲಿ, ಬಿ. ಬೆಂಗಳೂರು, ಸಿ. ಚೆನ್ನೈ, ಡಿ. ಕೋಲ್ಕತ್ತಾ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಸಿ, ಚೆನ್ನೈ. ಇದನ್ನು 2003ರಲ್ಲಿ ಭಾರತ ಸರ್ಕಾರದ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಅಡಿಯಲ್ಲಿ ಸ್ಥಾಪಿಸಲಾಯಿತು. 2002ರ ಜೈವಿಕ ವೈವಿಧ್ಯತೆಯ ಕಾಯ್ದೆಯನ್ನು ಜಾರಿಗೆ ತರಲು ಈ ಶಾಸನಬದ್ಧ ಸಂಸ್ಥೆಯನ್ನು ರಚಿಸಲಾಗಿದೆ. ಭಾರತದ ಜೈವಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸುವುದು, ಅವುಗಳ ಸುಸ್ಥಿರ ಬಳಕೆ ಮತ್ತು ಜೈವಿಕ ಸಂಪನ್ಮೂಲಗಳ ಬಳಕೆಯಿಂದ ದೊರೆಯುವ ಪ್ರಯೋಜನಗಳನ್ನು ಎಲ್ಲರಿಗೂ ಸಮಾನವಾಗಿ ಹಂಚುವುದನ್ನು ಇದು ನಿಯಂತ್ರಿಸುತ್ತದೆ. 10ನೆಯ ಪ್ರಶ್ನೆ, ಸಂಸ್ಥೆಯಾಗಿ 3 ಬಾರಿಯ ಹೊರತಾಗಿ ವಿಶ್ವಸಂಸ್ಥೆಯ ನಿರಾಶ್ರಿತ ಹೈಕಮಿಷನರ್ ಎಷ್ಟು ಬಾರಿ ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆದಿದೆ? ಎ. 1 ಬಾರಿ, ಬಿ. 2 ಬಾರಿ, ಸಿ. 4 ಬಾರಿ, ಡಿ. 5 ಬಾರಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ, 2 ಬಾರಿ. ಮೊದಲ ಬಾರಿ 1954 ಯುರೋಪ್ನಲ್ಲಿ ನಿರಾಶ್ರಿತ ಮರುಸ್ಥಾಪನೆ ಮತ್ತು ಅವರ ಕಲ್ಯಾಣಕ್ಕಾಗಿ ಮಾಡಿದ ಕೆಲಸವನ್ನು ಗುರುತಿಸಿ ಈ ಪ್ರಶಸ್ತಿ ನೀಡಲಾಯಿತು. 2ನೇ ಬಾರಿ 1981 ಏಷ್ಯಾ, ಆಫ್ರಿಕಾ ಮತ್ತು ಲ್ಯಾಟಿನ್ ಅಮೆರಿಕಾ ಸೇರಿದಂತೆ ವಿಶ್ವಾದ್ಯಂತ ನಿರಾಶ್ರಿತರಿಗೆ ಸಹಾಯ ಮಾಡಲು ನಡೆಸಿದ ನಿರಂತರ ಸೇವೆಗಾಗಿ ಈ ಗೌರವ ಲಭಿಸಿತು. ಆದ್ದರಿಂದ ಸರಿಯಾದ ಆಯ್ಕೆ ಆಪ್ಷನ್ ಬಿ, 2 ಬಾರಿ ಆಗಿದೆ. ಪ್ರಶ್ನೆ 11, 1862ರಲ್ಲಿ ಭಾರತದಲ್ಲಿ ಸ್ಥಾಪನೆಯಾದ ಪ್ರಥಮ ಹೈಕೋರ್ಟ್ ಯಾವುದು? ಎ. ಬಾಂಬೆ ಹೈಕೋರ್ಟ್, ಬಿ. ಮದ್ರಾಸ್ ಹೈಕೋರ್ಟ್,
ಸಿ ಕಲ್ಕತ್ತಾ ಹೈಕೋರ್ಟ್, ಡಿ ಅಲಹಾಬಾದ್ ಹೈಕೋರ್ಟ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಸಿ ಕಲ್ಕತ್ತಾ ಹೈಕೋರ್ಟ್. ಜುಲೈ 2, 1862 ಬಾಂಬೆ ಮತ್ತು ಮದ್ರಾಸ್ ಹೈಕೋರ್ಟ್ಗಳಿಗೂ ಮುಂಚೆ ಮೊದಲು ಸ್ಥಾಪನೆಯಾಯಿತು. ಬಾಂಬೆ ಹೈಕೋರ್ಟ್ ಆಗಸ್ಟ್ 14, 1862 ಸ್ಥಾಪನೆಯಾಯಿತು. ಮದ್ರಾಸ್ ಹೈಕೋರ್ಟ್ ಆಗಸ್ಟ್ 15, 1862 ಸ್ಥಾಪನೆಯಾಯಿತು. ಕಲ್ಕತ್ತಾ ಹೈಕೋರ್ಟ್ ಜುಲೈ 2, 1862 ಸ್ಥಾಪನೆಯಾಯಿತು. ಅಲಹಾಬಾದ್ ಹೈಕೋರ್ಟ್ ಮಾರ್ಚ್ 17, 1866 ಸ್ಥಾಪನೆಯಾಯಿತು. 12ನೆಯ ಪ್ರಶ್ನೆ, ಭಾರತದ ಕೇಂದ್ರ ತನಿಖಾ ಸಂಸ್ಥೆಯ ಮೊದಲ ನಿರ್ದೇಶಕರು ಯಾರಾಗಿದ್ದರು? ಎ ಡಿ.ಪಿ. ಕೊಹ್ಲಿ, ಬಿ ಆರ್ಯನ್ ಕಾಲ್, ಸಿ ಜೆ.ಎಸ್. ವರ್ಮಾ, ಡಿ ಕೆ.ಪಿ.ಎಸ್. ಗಿಲ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಎ ಡಿ.ಪಿ. ಕೊಹ್ಲಿ. ಇವರು ಭಾರತದ ಕೇಂದ್ರ ತನಿಖಾ ಸಂಸ್ಥೆಯ ಸ್ಥಾಪಕ ನಿರ್ದೇಶಕರಾಗಿದ್ದರು. ಇವರು 1 ಏಪ್ರಿಲ್ 1963ರಿಂದ 31 ಮೇ 1968ರವರೆಗೆ ಈ ಹುದ್ದೆಯಲ್ಲಿದ್ದರು. ಇವರ ಗೌರವಾರ್ಥವಾಗಿ ಸಿಬಿಐ ಪ್ರತಿ ವರ್ಷ ದೆಹಲಿಯಲ್ಲಿ ಡಿ.ಪಿ. ಕೊಹ್ಲಿ ಸ್ಮರಣಾರ್ಥ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸುತ್ತದೆ. 13ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ವಿಟೋ ಅಧಿಕಾರವನ್ನು ಅತಿ ಹೆಚ್ಚು ಬಾರಿ ಬಳಸಿದ ದೇಶ ಯಾವುದು? ಎ ಅಮೆರಿಕ, ಬಿ ಚೈನಾ, ಸಿ ರಷ್ಯಾ, ಡಿ ಬ್ರಿಟನ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಸಿ ರಷ್ಯಾ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಇತಿಹಾಸದಲ್ಲಿ ರಷ್ಯಾ ಅತಿ ಹೆಚ್ಚು ಬಾರಿ ವಿಟೋ ಅಧಿಕಾರವನ್ನು ಬಳಸಿದೆ. 14ನೇ ಪ್ರಶ್ನೆ, ಭಾರತದ ಪ್ರಥಮ ಮುಖ್ಯ ಚುನಾವಣಾ ಆಯುಕ್ತರು ಯಾರಾಗಿದ್ದರು? ಎ ಕೆ.ವಿ.ಕೆ. ಸುಂದರಂ, ಬಿ ಸುಕುಮಾರ್ ಸೇನ್, ಸಿ ಟಿ.ಎನ್. ಶೇಷನ್, ಡಿ ವಿ.ಎಸ್. ರಮಾದೇವಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ ಸುಕುಮಾರ್ ಸೇನ್. ಇವರು ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು. ಇವರು 1950ರಿಂದ 1958ರವರೆಗೆ ಕಾರ್ಯನಿರ್ವಹಿಸಿದರು. ದೇಶದ ಮೊದಲ 2 ಸಾರ್ವತ್ರಿಕ ಚುನಾವಣೆಗಳನ್ನು ನಡೆಸಿಕೊಟ್ಟರು. ಕೆ.ವಿ.ಕೆ. ಸುಂದರಂ ಭಾರತದ 2ನೇ ಮುಖ್ಯ ಚುನಾವಣಾ ಆಯುಕ್ತರು. ಟಿ.ಎನ್. ಶೇಷನ್ ಭಾರತದ 10ನೇ ಮುಖ್ಯ ಚುನಾವಣಾ ಆಯುಕ್ತರು. ವಿ.ಎಸ್. ರಮಾದೇವಿ ಭಾರತದ ಮೊದಲ ಮಹಿಳಾ ಮುಖ್ಯ ಚುನಾವಣಾ ಆಯುಕ್ತರು. 15ನೇ ಪ್ರಶ್ನೆ, ರೇಮನ್ ಮ್ಯಾಗ್ಸೆಸ್ ಪ್ರಶಸ್ತಿ ಪಡೆದ ಪ್ರಥಮ ಭಾರತೀಯ ಯಾರು? ಎ ಆಚಾರ್ಯ ವಿನೋಬಾ ಭಾವೆ, ಬಿ ಮದರ್ ತೆರೇಸಾ, ಸಿ ಸತ್ಯಜಿತ್ ರೇ, ಡಿ ಸಿ.ಡಿ. ದೇಶ್ಮುಖ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಎ ಆಚಾರ್ಯ ವಿನೋಬಾ ಭಾವೆ. ಪ್ರಥಮವಾಗಿ ರೇಮನ್ ಮ್ಯಾಗ್ಸೆಸ್ ಪ್ರಶಸ್ತಿ ಪಡೆದ ಭಾರತೀಯರು ಆಚಾರ್ಯ ವಿನೋಬಾ ಭಾವೆ. ಇವರು 1958ರಲ್ಲಿ ಸಮುದಾಯ ನಾಯಕತ್ವಕ್ಕಾಗಿ ಈ ಪ್ರಶಸ್ತಿ ಪಡೆದರು. ಸ್ನೇಹಿತರೆ, ಇಂದಿನ ಸಾಮಾನ್ಯ ಜ್ಞಾನದ 15 ಕಠಿಣ ಪ್ರಶ್ನೆಗಳು ಇಲ್ಲಿಗೆ ಮುಕ್ತಾಯಗೊಂಡಿವೆ. ನೀವು ಇತ್ತೀಚೆಗೆ ಆಗಸ್ಟ್ 2ರಂದು ನಡೆದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ದೀರಾ ಅಲ್ವೇ? ಪರೀಕ್ಷೆ ಎಷ್ಟು ಕಠಿಣವಾಗಿತ್ತು ಎಂಬುದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಮುಂಬರುವ CAR ಮತ್ತು DAR ಪರೀಕ್ಷೆಗಳಲ್ಲೂ ಸಹ ನಮಗೆ ಇದೇ ರೀತಿಯ ಅತ್ಯಂತ ಕಠಿಣ ಹಾಗೂ ಸವಾಲಿನ ಪ್ರಶ್ನೆಗಳು ಎದುರಾಗುವ ಸಾಧ್ಯತೆ ಇದೆ. ಅದನ್ನೇ ಮುನ್ನೆಚ್ಚರಿಕೆಯಾಗಿಟ್ಟುಕೊಂಡು ನಿಮ್ಮ ತಯಾರಿಯಲ್ಲಿ ಯಾವುದೇ ಕೊರತೆಯಾಗಬಾರದು ಎಂದು ವಿವಿಧ ಅಧಿಕೃತ ಮೂಲಗಳಿಂದ ಅತ್ಯಂತ ಕಷ್ಟಪಟ್ಟು ಹುಡುಕಿ ಈ ಉನ್ನತ ಮಟ್ಟದ ರಸಪ್ರಶ್ನೆಗಳನ್ನು ನಿಮಗಾಗಿ ಸಿದ್ಧಪಡಿಸಿದ್ದೇನೆ. ಈಗ ನಿಮ್ಮ ಸರದಿ. ಈ 15 ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ನೀಡಿದ್ದೀರಿ ಎಂಬುದನ್ನು ಲೆಕ್ಕ ಹಾಕಿ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ನನ್ನ ಶ್ರಮ ಹಾಗೂ ವಿವರಣೆ ತುಂಬ ಉಪಯುಕ್ತ ಅನಿಸಿದರೆ ತಪ್ಪದೇ ಒಂದು ಲೈಕ್ ಮಾಡಿ. ಕಠಿಣ ಪ್ರಶ್ನೆಗಳನ್ನು ಎದುರಿಸಲು ತಯಾರಾಗುತ್ತಿರುವ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಸರಣಿಯ ನಮ್ಮ ಮುಂದಿನ ಸಾಮಾನ್ಯ ವಿಜ್ಞಾನ, ಭೂಗೋಳ, ಇತಿಹಾಸ ಹಾಗೂ ಸಂವಿಧಾನದ ವಿಡಿಯೋಗಳು ತಕ್ಷಣ ನಿಮಗೆ ತಲುಪಲು ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪರೀಕ್ಷೆ ಎಷ್ಟೇ ಕಠಿಣವಾಗಿರಲಿ, ನಮ್ಮ ತಯಾರಿ ಅದಕ್ಕಿಂತ ಗಟ್ಟಿಯಾಗಿರಲಿ. ಮುಂದಿನ ಭಾಗದಲ್ಲಿ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.